ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸರ್, ಮೊನ್ನೆ 18ನೇ ತಾರೀಕು ಸಿಂದಗಿ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಒಂದೊಂದು ವಾರ್ತೆ ಮತ್ತು ಮಗುವಿನ ಸಾವಾಯಿತು. ಸಾವಾದ್ಮೇಲೆ ಇವತ್ತು ನೀವು ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿರಿ. ಇದು ಏನು ಹೇಳ್ತೀರಿ ಸರ್ ಇದು ವಿಷಯದ ಕುರಿತು? ಅತ್ಯಂತ ದುರ್ಘಟನೆ ಇದು. ಬರೀ ಇದು ಒಂದೇ ಅಲ್ಲ, ಇಡೀ ರಾಜ್ಯ ತುಂಬ ಇಂಥ ಭಾಳ ಘಟನೆಗಳು ಕೂಡ ಇತ್ತಿತ್ತಲಾಗಿ ನಡೆದಿದ್ದಾವೆ. ಅದು ಉಳ್ಕಿದ ಏನೇ ಇರಲಿ, ಈ ಸಿಂದಗಿದು ಮಾತ್ರ ಇಟ್ಸ್ ಎ ವೆರಿ ಸೀರಿಯಸ್ ನೆಗ್ಲಿಜೆನ್ಸಿ ಆಫ್ ದಿ ಡಾಕ್ಟರ್ಸ್, ನೆಗ್ಲಿಜೆನ್ಸಿ ಆಫ್ ದ ಸ್ಟಾಫ್ಸ್. ಆ ಒಂದು ಕಾರಣಕ್ಕಾಗಿ ಪಾಪ ತಾಯಿ ಮತ್ತು ಮಗು ಇಬ್ಬರೂ ಜನ್ಮ ಕಳ್ಕೊಂಡಿದ್ದಾರೆ. ಇದು ಭಾಳ ಸೀರಿಯಸ್ ಅದ. ನಾವು ಅಷ್ಟೇ ಸೀರಿಯಸ್ ಆಗಿ ಅದ್ರ ಬಗ್ಗೆ ಏನೇನು ಮಾಡಲಿಕ್ಕಾಗ್ತದೆ ಸಾಧ್ಯ ಆದಷ್ಟು ನಾವು ಕೂಡ ಮಾಡ್ತೇವೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಸರ್, ಮೇಲಿಂದ ಮೇಲೆ ಈ ಥರ ಘಟನೆಗಳು ನಡೀತಾ ಇದೆ. ಈ ಪ್ರಕಾರ ಸಹಿತನೂ ಅಲ್ಲಿರುವಂಥ ಡಾಕ್ಟರ್ಸ್ಗಳಾಗಲಿ ವೈದ್ಯಾಧಿಕಾರಿಗಳು ತುಂಬ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದ್ರಿಂದ ಸಾರ್ವಜನಿಕರು ಆಗ್ತಾ ಇರುವಂಥದ್ದು ಅಲ್ಲರಿ. ಅದು ಇದರಿಂದ ಮತ್ತು ಸ್ಪಷ್ಟವಾಗಿ ಜನರಿಗೆ ಕಾಣಿಸ್ತದಲ್ಲ, ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಒಬ್ಬರು ಡಾಕ್ಟ್ರ್ ಇಲ್ಲ, ಯಾರಿಲ್ಲ, ಆ ನರ್ಸ್ಗಳ ಕೈಯಾಗ ಇವು ಮತ್ತು ಉಳಿತಾರೆ ಹೆಂಗೆ ಅಂತ ಅವರೇ ಅದಕ್ಕೆಲ್ಲ ಜವಾಬ್ದಾರಿ ಅವರೇ ಡಾಕ್ಟ್ರುಗಳೇ. ಅದಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅಲ್ಲ ಸರ್, ಸರಿಯಾಗಿ ಅಂದರೆ ಅಲ್ಲಿ ವೈದ್ಯರಿಗೆ ಸರಿಯಾಗಿ ನೇಮಕಾತಿಗೆ ಮಾಡ್ಕೊಳ್ತಾ ಇಲ್ಲವಂತ ಸರ್ಕಾರ. ಅಂದರೆ ಅಲ್ಲಿ ಈ 3 ಜನ ಇರಬೇಕಾಗಿರೋದು ಡೈನಾಕಾಲಜಿಸ್ಟು ಒಬ್ಬರೇ ಇದ್ದಾರೆ. ಅದು ಸೊ ಒಬ್ಬರ ಮೇಲೆ ಬೇರೆ ಬೇರೆ ಇನ್ಚಾರ್ಜ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಸೊ ಸರ್ಕಾರ ಮತ್ತು ಈ ರೀತಿಯಾಗಿ ನೇಮಕನೇ ಮಾಡ್ಕೊಳ್ತಾ ಇರೋದ್ರಿಂದ ಈ ಸರ್ಕಾರ ಅದ ತಿಳ್ಕೊಂಡ್ರಿ. ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಎಲ್ಲ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ಮುಖಂಡರುಗಳಿಗೆ ಮತ್ತು ನನ್ನ ಸೋದರಿಗೆ ಎಲ್ಲ ಯುವಜನರಿಗೆ ಮತ್ತು ನಮ್ಮ ಸರ್ಕಾರದ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೆ ಇದು ನೋಡಿ, ಪದೇ ಪದೇ ನಾವು ಭಾರತ ದೇಶದಲ್ಲಿದೆವೋ ಏನು ಪಾಕಿಸ್ತಾನದಲ್ಲಿದೆವೋ ಏನು ಬಾಂಗ್ಲಾದೇಶದಲ್ಲಿದೆವೋ ನಮಗೆ ತಿಳಿಯದಂತಾಗಿದೆ. ನೋಡಿರಿ, ಈಗಾಗಲೇ ಪದೇ ಪದೇ ಇದನ್ನ ಕಿಡಿಗೇಡಿತನ ಹಿಂದೂ ಸನಾತನ ಧರ್ಮದ ದೇವಾನುದೇವತೆಗಳ ಮೇಲೆ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಅಪುರುಷ ಮಹಾ ವ್ಯಕ್ತಿಗಳ ಮೇಲೆ ಪದೇ ಪದೇ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ಛತ್ರಪತಿ ಶಿವಾಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವ್ರ ಮೇಲೆ ಆಗಿರ್ಬೋದು, ಬಸವಣ್ಣವ್ರ ಮೇಲೆ ಆಗಿರ್ಬೋದು, ಇಂಥ ಸಾಕಷ್ಟು ಮಹಾಪುರುಷರ ಮೇಲೆ ಪದೇ ಪದೇ ಕಿಡಿಗೇಡಿಗಳು ನೋಡಿದಿಲ್ಲ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ದಿನಾಂಕ 19ರಂದು ನಡೆದಂಥ ಛತ್ರಪತಿ ಶಿವಾಜಿಯವರ ಜಯಂತಿಯ ದಿನದಂದು ಇವು ಮಸೀದಿ ಮೇಲೆ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಮಾಡ್ತಾರಪ್ಪ ಅಂದ್ರೆ ಈ ಸರ್ಕಾರ 1ರಿಂದ 5 ಮಾಡಿದ್ರು ಅಂದ್ರೆ ನಮ್ಗೆ ಡಿಮೋಟ್ ಮಾಡಿದ್ದಾರೆ. ಅವರು ಅಂದ್ರೆ ಪ್ರಮೋಷನ್ ಮಾಡೋದಕ್ಕೆ ಡಿಮೋಟ್ ಮಾಡಿದರು. ನಮ್ಮಲ್ಲಿ ಸೇವಾನಿರತ ಪದವೀಧರ ಶಿಕ್ಷಕರಿದ್ದಾರೆ, BSc BEd ಇದ್ದಾರೆ, MA BEd ಇದ್ದಾರೆ, MSc BEd ಇದ್ದಾರೆ. ಅರ್ಹ ಪದವೀಧರರು ನಮ್ಮಲ್ಲಿ ನಾವು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಿರ್ಬೇಕಾದ್ರೆ 2017ರಲ್ಲಿ C&R ರೂಲನ್ನು ಬದಲಾವಣೆ ಮಾಡಿ ನಮ್ಮ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ರೀತಿಯ ಅವಮಾನ ಅಂದರೆ ಅವರು ಡಿ ಪ್ರಮೋಟನ್ನು ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬರ್ತಿರ್ಬೇಕಾದ್ರೆ ಇವಾಗೇನಪ್ಪ ಅಂತಂದ್ರೆ ದಿನಾಂಕ 4/9/2022ರಂದು ನಮ್ಮ ಸಂಘದ ಮನವಿ ಮೇರೆಗೆ, ವಿನಂತಿ ಮೇರೆಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ 1ರಿಂದ 5 ಏನು PhD ಶಿಕ್ಷಕರಂತೆ ನಾಮಕರಣ ಮಾಡಿದರು ಅದನ್ನು ತೆಗೆದು 1ರಿಂದ 7ನೇ ವರ್ಗದ ಶಿಕ್ಷಕರು ಅಂತೇಳಿ ಮತ್ತೆ ಮರು ನಾಮಕರಣ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಅದು ಅಧಿಸೂಚನೆಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಈಗ ನಾವು C&R ರೂಲನ್ನು ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಇನ್ನೇನಪ್ಪ ಅಂತಂದ್ರೆ ಸಹಶಿಕ್ಷಕರ ಹುದ್ದೆಯಿಂದ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲೆಗಳಿಗೆ ಬಡ್ತಿ ಕೊಡಬೇಕು. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಇವತ್ತು ನೇಮಕಾತಿ ಆದಂದ್ರೆ ಇವತ್ತು ನಾವು ಹೆಡ್ ಮಾಸ್ಟರ್ ಅಷ್ಟು ಆಗಿ ನಾವು ನಿವೃತ್ತಿ ಹೊಂದ್ತೀವಿ. ಆದರೆ ಒಬ್ಬ ತಲಾಟಿ ಅಂತೇಳಿ ಬೇರೆ ಇಲಾಖೆಗಳಲ್ಲಿ ತಲಾಟಿ ಅಂತೇಳಿ ನೇಮಕಾತಿ ಆದವರು ಅಸಿಸ್ಟೆಂಟ್ ಕಮಿಷನರ್ ವರ್ಗನೂ ಕೂಡ ಅವರು ಪ್ರಮೋಷನ್ ಆಗಿ ಹೋಗ್ತಾರೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಬರೀ ಒಂದು 2 ಪ್ರಮೋಷನ್, ಒಂದು ಮುಖ್ಯೋಪಾಧ್ಯಾಯ, ಇನ್ನೊಂದು ಹಿರಿಯ ಮುಖ್ಯೋಪಾಧ್ಯಾಯ.
ಇಷ್ಟು ಕೊಡಬೇಕಾದ್ರೆ ಏನಪ್ಪ ಅಂತಂದ್ರೆ ಇವರು ನಮ್ಮಲ್ಲಿ ತಾರತಮ್ಯ ನಡೀತಾ ಇದೆ. ಈ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, B.S. ಯಡಿಯೂರಪ್ಪನವರಿಗೆ, B.S. ಯಡಿಯೂರಪ್ಪನವರಿಗೆ, ರಮೇಶ್ ಜಿಗಣಿ ಸಾಹೇಬರಿಗೆ, ರಮೇಶ್ ಜಿಗಣಿ ಸಾಹೇಬರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿ ರಾಜ್ಯ ಕುರಿತು ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀ ರಮೇಶ್ ಬುಸೂರ್ ಸಾಹೇಬರಿಗೆ, ಶ್ರೀ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ವಿಬಿಜಿ ರಾಮ್ಜಿ ಅವರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹಲೋ बोलो भारत माता की, बोलो भारत माता की, सन्मान्य श्री नरेंद्र मोदी ಅವರಿಗೆ, सन्मान्य श्री नरेंद्र मोदी ಅವರಿಗೆ, ವಿಬಿಜಿ ರಾಮ್ಜಿ ಬಗ್ಗೆ ಸರ್ಕಾರಕ್ಕೆ, सन्मान्य श्री रमेश बूಸೂರ್ ಸಾಹೇಬರಿಗೆ, बोलो भारत माता की, बोलो भारत माता की, बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಿತಿನ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.